ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಭರತ್ ಗೌಡ ಕ್ಲಾಸಸ್. ಸೊ ನಾನು ನಿಮ್ಮ ಭರತ್ ಗೌಡ. ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಕಮ್ಯುನಿಕೇಶನ್ ಟೆಸ್ಟ್ ಸೀರೀಸ್ ಆಲ್ರೆಡಿ ಲಾಂಚ್ ಆಗಿದೆ. ಬಹಳ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದೀರಾ. ಹಾಗೆ ಹಲವಾರು ಜನ ನನಗೆ ಕ್ವೇರಿಯನ್ನ ಕಳಿಸಿದ್ದು, ಕ್ವೆಶನ್ ಅನ್ನ ಕೇಳಿದ್ರು, ಸರ್ ಎರಡನೇ ಟೆಸ್ಟ್ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಯಾಕೆ ಅಂತ. ನನಗೆ ಹೇಳಿ, ನೀವು ಯಾಕೆ ನೀವು ಟೆಸ್ಟ್ ಅನ್ನ ತಗೊಂಡಿಲ್ಲ ಅಂತ. ಆಲ್ರೆಡಿ 60 ಜನ ಈ ಒಂದು ಟೆಸ್ಟ್ ಅನ್ನ ತಗೊಂಡಿದ್ದಾರೆ. ಇನ್ನು ಮಿಕ್ಕಿದವ್ರು ಯಾಕೆ ತಗೊಂಡಿಲ್ಲ ಈ ಟೆಸ್ಟ್ ಸೀರೀಸ್ ನ, ಈ ಒಂದು ಟೆಸ್ಟ್ ಅನ್ನ, ಎರಡನೇ ಟೆಸ್ಟ್ ಅನ್ನ ಯಾಕೆ ತಗೊಂಡಿಲ್ಲ ಅನ್ನುವಂಥದ್ದನ್ನ ಈ ನಂಬರ್ಗೆ ನೀವು ಮೆಸೇಜ್ ಅನ್ನ ಮಾಡಬೇಕು. 8848181893. ಅದೇ ರೀತಿಯಲ್ಲಿ ನಾನು ರಿಸಲ್ಟ್ ಅನ್ನ ನೋಡ್ತಾ ಇದ್ದೆ, ಈ ಒಂದು ಟೆಸ್ಟ್ ರಿಸಲ್ಟ್ ಅನ್ನ ನೋಡ್ತಾ ಇದ್ದೆ. ಸ್ವಲ್ಪ ಜನ ಯಾಕೆ 18, 19, 20ರಲ್ಲಿ ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದು ನನಗೆ ಗೊತ್ತಾಗಬೇಕು. ವಾಟ್ ಈಸ್ ದ ರೀಸನ್, ಏನ್ ಕಷ್ಟ ಆಗ್ತಿದೆ ನನಗೆ ಮೆಸೇಜ್ ಮಾಡಿ. ಐ ವಿಲ್ ಗಿವ್ ಯು ಅ ಸೊಲ್ಯೂಷನ್, ಏನ್ ಮಾಡಬೇಕು ಅಂತ. ಎಲ್ಲಿವರೆಗೂ ನೀವು ಪ್ರಶ್ನೆಗಳನ್ನ ಕೇಳಲ್ಲ, ನಾನು ನಿಮ್ಗೆ ನನ್ನ ಕಡೆಯಿಂದ ಅಷ್ಟು ಸಹಾಯವನ್ನ ಮಾಡಕ್ಕಾಗಲ್ಲ. ಯಾವಾಗ ನೀವು ನನ್ಗೆ ಹೇಳ್ತೀರಾ ನಿಮ್ಮ ಸಮಸ್ಯೆಗಳನ್ನ, ಅವಾಗ ನಾನು ನಿಮ್ಗೆ ಒಂದು ಸೊಲ್ಯೂಷನ್ ಅನ್ನ ಕೊಡ್ಬೋದು. ಯಾಕೆ ಇಷ್ಟು ಕಡಿಮೆ ತಗೊಂತಾ ಇದ್ದೀರಾ ಅನ್ನುವಂಥದ್ದು ನನಗೆ ಗೊತ್ತಾಗಬೇಕು. ಈ ಒಂದು ನಂಬರ್ಗೆ ನೀವು ಫೋನ್ ಮಾಡಿ ಅಥವಾ ಮೆಸೇಜ್ ಅನ್ನ ಮಾಡಿ. ಫೋನ್ ಮಾಡಬೇಡಿ, ಮೆಸೇಜ್ ಮಾಡಿ. ಯಾಕಂತಂದ್ರೆ ಸ್ವಲ್ಪ ಕ್ಲಾಸಸ್ಗಳಿದಾವೆ ನನಗೆ, ಹಾಗಾಗಿ ಮೆಸೇಜ್ ಅನ್ನ ಮಾಡಿ. ಡೆಫಿನೆಟ್ ಆಗಿ ನಾನು ಐ ವಿಲ್ ಗೆಟ್ ಬ್ಯಾಕ್ ಟು ಯು. ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನ ನಾನು ಕೇಳ್ತೀನಿ, ಆಯ್ತಾ. ಸೊ 8848181893. ಹಾಗೆ ಇನ್ನ ಸುಮಾರು ಜನ, ಆಲ್ಮೋಸ್ಟ್ ಇನ್ನ 60-70 ಜನ ಈ ಒಂದು ಟೆಸ್ಟ್ ಅನ್ನ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂತ ನನಗೆ ಗೊತ್ತಾಗಬೇಕು. ಈ ನಂಬರ್ಗೆ ನೀವು ಮೆಸೇಜ್ ಅನ್ನ ಮಾಡಿ. ಸೊ ಇದು ಎರಡನೇ ಟೆಸ್ಟಿನ ಡಿಸ್ಕಷನ್ ಆಗಿರುತ್ತೆ. ಸೊ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಚೂಸ್ ದಿ ಕರೆಕ್ಟ್ ಪ್ರಿಪೋಸಿಷನ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಪ್ರಿಪೋಸಿಷನ್ ಮಾಡಿದ್ರಲ್ಲ ಸರ್, ಇವಾಗ ತಿರ್ಗಾ ಪ್ರಿಪೋಸಿಷನ್ ಯಾಕೆ ಕೊಡ್ತಾ ಇದ್ದೀರಾ? ಬಿಕಾಸ್ ಇದು ಇನ್ನೊಂದು ರೀತಿಯಾದಂತಹ ಪ್ರಿಪೋಸಿಷನ್ ಕಾಲ್ಡ್ ಆಸ್ ಫಿಕ್ಸ್ಡ್ ಪ್ರಿಪೋಸಿಷನ್. ಸೊ ಫಿಕ್ಸ್ಡ್ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ ನಾವು. ಸೊ ಇದರಲ್ಲಿ ಪ್ರಶ್ನೆಯನ್ನ ನೋಡಿ. ದ ಆಫೀಸರ್ ವಾಸ್ ಎಂಟ್ರಸ್ಟೆಡ್ ಡ್ಯಾಶ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕಂಡಕ್ಟಿಂಗ್ ದ ಇನ್ವೆಸ್ಟಿಗೇಷನ್. ಸೊ ಕನ್ನಡದಲ್ಲಿ ಏನಂತ, ಏನು ಅರ್ಥವನ್ನ ಕೊಡ್ತಾ ಇರುವಂತಹ ವಾಕ್ಯ ಇದು. ಆಫೀಸರ್ಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟರು. ಯಾವ ಜವಾಬ್ದಾರಿಯನ್ನ ವಹಿಸಿದ್ರು? ಇನ್ವೆಸ್ಟಿಗೇಷನ್ ಅನ್ನ, ತನಿಖೆಯನ್ನ ನಡೆಸುವಂತಹ ಒಂದು ಜವಾಬ್ದಾರಿಯನ್ನ ಆಫೀಸರ್ಗೆ ವಹಿಸಲಾಗಿತ್ತು. ಸೊ ವಹಿಸಲಾಗಿತ್ತು ಅನ್ನುವುದಕ್ಕೆ ನಾವು ಎಂಟ್ರಸ್ಟೆಡ್ ಅಂತ ಕರಿತೀವಿ. ಎಂಟ್ರಸ್ಟೆಡ್ ಅನ್ನುವಂತಹ ಅಡ್ಜೆಕ್ಟಿವ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಎಲ್ಲ ವಿತ್ ಅನ್ನುವಂಥದ್ದು ಬರ್ತದೆ. ಎಂಟ್ರಸ್ಟೆಡ್ ಅನ್ನುವಂತಹ ವರ್ಬ್ ಆಗಿರ್ಬೋದು, ವರ್ಬ್ ನ ಜೊತೆಗೆ ಯಾವಾಗ್ಲೂ ವಿತ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ನಾವು ಯೂಸ್ ಮಾಡುವಂಥದ್ದು. ಅರ್ಥ ಆಯ್ತಾ? ಸೊ ಎಂಟ್ರೆಸ್ಟೆಡ್ ನ ಜೊತೆಗೆ ವಿತ್ ಅನ್ನುವಂತಹ ಫಿಕ್ಸೆಡ್ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಎರಡನೇ ಪ್ರಶ್ನೆ ನೋಡಿ. ಚೂಸ್ ದಿ ಕರೆಕ್ಟ್ ಪ್ರಿಪೋಸಿಷನ್. ಅಗೇನ್ ತಿರ್ಗಾ ಫಿಕ್ಸೆಡ್ ಪ್ರಿಪೋಸಿಷನ್ ಅನ್ನುವಂಥದ್ದು. ದ ಅಕ್ಯೂಸ್ಡ್ ವಾಸ್ ಅಕ್ವಿಟೆಡ್ ಡ್ಯಾಶ್ ಆಲ್ ದಿ ಚಾರ್ಜಸ್. ಸೊ ಆರೋಪಿ, ಅಕ್ಯೂಸ್ಡ್ ಅಂದ್ರೆ ನೋಡಪ್ಪ ಆರೋಪಿ ಅಂತ ಅರ್ಥ. ಇನ್ನ ಆರೋಪ ಸಾಬೀತಾಗಿಲ್ಲ, ಆರೋಪಿ. ಅಪರಾಧ ಸಾಬೀತಾದ್ರೆ ಅವನನ್ನ ಅಪರಾಧಿ ಅಂತ ಕರಿತೀವಿ, ಕನ್ವಿಕ್ಟ್ ಅಂತ ಕರಿತೀವಿ. ಕನ್ವಿಕ್ಟ್ ಅಂತ ಕರಿತೀವಿ, ಆಯ್ತಾ. ಬಹಳ ವ್ಯತ್ಯಾಸ ಇದೆ ಅಕ್ಯೂಸ್ಡ್ಗೂ ಮತ್ತೆ ಕನ್ವಿಕ್ಟೆಡ್ಗೂ. ಕನ್ವಿಕ್ಟೆಡ್ ಅಂದ್ರೆ ಅಪರಾಧಿ, ಅಕ್ಯೂಸ್ಡ್ ಅಂದ್ರೆ ಆರೋಪಿ. ಸೊ ಈ ಆರೋಪಿಯ ಏನು ಅಪರಾಧಗಳಿದ್ವಲ್ವಾ, ಚಾರ್ಜಸ್ ಯಾವ್ಯಾವ ಅಪರಾಧಗಳಿದ್ವಲ್ವಾ ಅವನ್ನೆಲ್ಲ ವಜಾ ಮಾಡಲಾಯಿತು ಅನ್ನುವಂಥದ್ದು ಅಕ್ವಿಟೆಡ್ ನ ಅರ್ಥ. ಸೊ ಅಕ್ವಿಟೆಡ್ ಅನ್ನ ಯಾವಾಗ ನಾವು ಬಳಸ್ತೀವಿ, ಅಕ್ವಿಟೆಡ್ ನ ಜೊತೆಗೆ ಆಫ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ನಾವು ಬಳಸಬೇಕು. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ, ಆಯ್ತಾ. ಮುಂದಿನ ಪ್ರಶ್ನೆಯನ್ನ ನೋಡಿ. ಚೂಸ್ ದಿ ಕರೆಕ್ಟ್ ಪ್ರಿಪೋಸಿಷನ್. ದ ನ್ಯೂ ಪಾಲಿಸಿ ಈಸ್ ಕಾಂಡ್ಯೂಸಿವ್ ಡ್ಯಾಶ್ ಎಕನಾಮಿಕ್ ಗ್ರೋತ್. ಸೊ ಕಾಂಡ್ಯೂಸಿವ್ ಅಂತ ಅಂದ್ರೆ ಅರ್ಥ ಏನು ಸರ್? ಹೆಲ್ಪ್ ಮಾಡುವಂಥದ್ದು. ಈ ಹೊಸ ಪಾಲಿಸಿ ಎಕನಾಮಿಕ್ ಗ್ರೋತ್ಗೆ, ಆರ್ಥಿಕ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಸೊ ಕಾಂಡ್ಯೂಸಿವ್ ಅನ್ನುವಂತಹ ಪದವನ್ನ ನಾವು ಯಾವಾಗ ಬಳಸ್ತೀವಿ ಅಡ್ಜೆಕ್ಟಿವ್ ಅನ್ನ, ಅಲ್ಲಿ ಯಾವಾಗ್ಲೂ ಸಹ ಪ್ರಿಪೋಸಿಷನ್ ಯಾವ್ದು ಬರಬೇಕು? ಟು ಅನ್ನುವಂತಹ ಪ್ರಿಪೋಸಿಷನ್ ಬರಬೇಕು, ಫಾರ್ ಅನ್ನುವಂಥದ್ದು ಬರಬಾರ್ದು. ಯೂಶಲಿ ನಾವು ಕಾಂಡ್ಯೂಸಿವ್ ಫಾರ್ ಅಂತ ಅನ್ಬಿಡ್ತೀವಿ, ಬಟ್ ಕಾಂಡ್ಯೂಸಿವ್ ಟು ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸಬೇಕು, ಆಯ್ತಾ. ಸೊ ಪ್ರಿಫರ್ ಯಾವಾಗ ಕಂಪೇರ್ ಮಾಡ್ತೀವಿ, ಪ್ರಿಫರ್ ಕಾಫಿ ಟು ಟೀ, PYQ ಇದು. ಸೊ ಯಾವಾಗ ನಾವು ಪ್ರಿಫರ್ ಅನ್ನ ಬಳಸ್ತೀವಿ ಅಲ್ಲಿ ಟು ಅನ್ನುವಂತಹ ಪ್ರಿಪೋಸಿಷನ್ ಬರಬೇಕು, PYQ. ಸೊ ಈ ಒಂದು PYQ ಆಧಾರದ ಮೇಲೆ ನಾನು ಈ ಒಂದು ಪ್ರಶ್ನೆಯನ್ನ ಕೊಟ್ಟಿರುವಂತದ್ದು, ಆಯ್ತಾ.
ಸೊ ಕಾಂಡ್ಯೂಸಿವ್ ಅನ್ನುವಂಥದ್ದು ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ, ಇನ್ನೊಂದು ಪ್ರಶ್ನೆಯನ್ನ ಕೊಡ್ತೀನಿ ನೋಡಿ. ರಾಟನ್ ವೆಜಿಟೇಬಲ್ಸ್ ಆರ್ conducive dash growth of ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಯಾವುದು ಹೆಲ್ಪ್ ಮಾಡುವಂಥದ್ದು? ಕೊಳೆತಿರುವಂತಹ ತರಕಾರಿಗಳು. ಹಾಗಾಗಿ ಕಾಂಡ್ಯೂಸಿವ್ ನ ಜೊತೆಗೆ ಯಾವಾಗ್ಲೂ ಟು ಅನ್ನುವಂತಹ ಒಂದು ಪ್ರಿಪೋಸಿಷನ್ ಅನ್ನ ನಾವು ಬಳಸ್ತೀವಿ. ಇದೇ ರೀತಿ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ, choose the correct opposition. The witness refrained dash making any further comments. The witness ಸಾಕ್ಷಿಯನ್ನ ಹೇಳುವಂತವನು ಏನ್ ಮಾಡ್ದ? ಈ ರೀಫ್ರೈನ್ಡ್ ಯಾವುದರಿಂದ ಹಿಂದೆ ಸರಿದ? ರೀಫ್ರೈನ್ಡ್ ಅಂದ್ರೆ ಹಿಂದೆ ಸರಿಯುವಂತದ್ದು. ಯಾವುದರಿಂದ ಹಿಂದೆ ಸರಿದ? ಇನ್ನ ಮಿಕ್ಕಿರುವಂತಹ ಇದರ ಬಗ್ಗೆ ಇನ್ನಷ್ಟು ಹೇಳಿಕೆಗಳನ್ನ ಕೊಡೋದ್ರಿಂದ ಹಿಂದೆ ಸರಿದ. ರೀಫ್ರೈನ್ಡ್ ಅಂತ ಬಳಸ್ತೀವಿ ನಾವು ಅದಕ್ಕೆ. ರೀಫ್ರೈನ್ಡ್ ನ ಜೊತೆಗೆ ಯಾವಾಗ್ಲೂ ಯಾವ ಒಂದು ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ ನಾವು? ರೀಫ್ರೈನ್ಡ್ ಫ್ರಮ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ನೆನ್ಪಿಟ್ಕೊಳ್ಳಿ, ರೀಫ್ರೈನ್ಡ್ ಜೊತೆಗೆ ಫ್ರಮ್ ಅನ್ನುವಂತಹ ಪ್ರಿಪೋಸಿಷನ್ ಬರ್ತದೆ. ಇದಾದ್ಮೇಲೆ ಬರುವಂತದ್ದು ನೋಡಿ ಸರ್, ದ ಕ್ಯಾಂಡಿಡೇಟ್ ಈಸ್ ಎಲಿಜಿಬಲ್. ಯಾವಾಗೆಲ್ಲ ನಾವು ಎಲಿಜಿಬಲ್ ಅನ್ನುವಂತಹ ಒಂದು ಇದನ್ನ ಹೇಳ್ತೀವಿ, ಅಡ್ಜೆಕ್ಟಿವ್ ಅನ್ನ ಹೇಳ್ತೀವಿ ಅಥವಾ ವರ್ಬ್ ಅನ್ನ ಹೇಳ್ತೀವಿ, ಅವಾಗೆಲ್ಲ ಯಾವ ಪ್ರಿಪೋಸಿಷನ್ ಬರಬೇಕು? ಎಲಿಜಿಬಲ್ ಫಾರ್ ಟೂನಾ? ಎಲಿಜಿಬಲ್ ಫಾರ್ ದಿ ಪೋಸ್ಟ್ ಆಫ್ ಪೊಲೀಸ್ ಕಾನ್ಸ್ಟೇಬಲ್ ಟು ದಿ ಪೋಸ್ಟ್ ಆಫ್ ಪೊಲೀಸ್ ಕಾನ್ಸ್ಟೇಬಲ್? ಇದಕ್ಕೆ ಸರಿಯಾದ ಉತ್ತರ ಫಾರ್ ಅನ್ನುವಂಥದ್ದಾಗ್ತದೆ. ಎಲಿಜಿಬಲ್ ಫಾರ್. ಆಯ್ತಾ? ಎಲಿಜಿಬಲ್ ನ ಜೊತೆಗೆ ಫಾರ್ ಅನ್ನುವಂತಹ ಪ್ರಿಪೋಸಿಷನ್ ಸರಿಯಾದ ಉತ್ತರ ಆಗತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆ, ಚೂಸ್ ದಿ ಕರೆಕ್ಟ್ ಪ್ರಿಪೋಸಿಷನ್. ದ ಗವರ್ಮೆಂಟ್ ಆಸ್ ಎಂಬಾರ್ಕ್ಡ್ ವಿತ್ ಆನ್. ಇನ್ನು ಎಟ್ಟು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬಿಡ್ಬೋದು. ಎಂಬಾರ್ಕ್ಡ್ ಆನ್, ಎಂಬಾರ್ಕ್ಡ್ ವಿತ್. ಯಾವಾಗೆಲ್ಲ ಎಂಬಾರ್ಕ್ಡ್ ಅನ್ನುವಂತಹ ನಾವು ಅಡ್ಜೆಕ್ಟಿವ್ ಅನ್ನ ಅಥವಾ ವರ್ಬ್ ಅನ್ನ ಹಾಕ್ತಿವಿ, ಅಲ್ಲೆಲ್ಲ ನಾವು ಒಂದು ಫಿಕ್ಸ್ಡ್ ಪ್ರಿಪೋಸಿಷನ್ ಅನ್ನ ಬಳಸಬೇಕು. ಎಂಬಾರ್ಕ್ಡ್ ಆನ್ ಅ ಮೇಜರ್ ಪ್ರೋಗ್ರಾಮ್ ಟು ಇಂಪ್ರೂವ್ ರೂರಲ್ ಹೆಲ್ತ್ ಕೇರ್. ಸೊ ಎಂಬಾರ್ಕ್ಡ್ ಅನ್ನುವಂಥದ್ದು ಏನು ಮೀನಿಂಗ್ ಅನ್ನ ಕೊಡುವಂಥದ್ದು? ಶುರು ಮಾಡಿದ್ರು ಅಂತ. ಶುರು. ಸೊ ಐ ಎಂಬಾರ್ಕ್ಡ್ ಆನ್ ಅ ನ್ಯೂ ಜರ್ನಿ. ಸೊ ಒಂದು ಹೊಸ ಜರ್ನಿಗೆ ನಾನು ಕಾಲಿಟ್ಟಿದ್ದೇನೆ ಅನ್ನುವಂಥದ್ದು. ಅಥವಾ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಎಂಬಾರ್ಕ್ ಮಾಡಿದ್ರು ಅಂತಂದ್ರೆ ಶುರು ಮಾಡಿದ್ರು ಅಂತ ಅರ್ಥ ಬರುತ್ತೆ. ಎಂಬಾರ್ಕ್ಡ್ ಅನ್ನೋದ್ರ ಜೊತೆಗೆ ಪ್ರಿಪೋಸಿಷನ್ ಆನ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಚೂಸ್ ದಿ ಕರೆಕ್ಟ್ ಪ್ರಿಪೋಸಿಷನ್ ಅಗೇನ್. ಸೊ ದ ಕೋರ್ಟ್ ಈಸ್ ಡಿವಾಯ್ಡ್ ಡ್ಯಾಶ್ ಎವಿಡೆನ್ಸ್ ಸಫಿಶಿಯಂಟ್ ಟು ಎಸ್ಟಾಬ್ಲಿಷ್ ದ ಚಾರ್ಜ್. ಸೊ ದ ಕೋರ್ಟ್ ಈಸ್ ಡಿವಾಯ್ಡ್ ಅನ್ನುವಂತಹ ಅಡ್ಜೆಕ್ಟಿವ್ ನ ಜೊತೆಗೆ ಯಾವ ಪ್ರಿಪೋಸಿಷನ್ ಬರುತ್ತೆ? ಯಾವಾಗ್ಲೂ ಕೂಡ ಆಫ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ನಾವು ಬಳಸುವಂತದ್ದು. ಸೊ ನೋಡಿ, 7 ಫಿಕ್ಸೆಡ್ ಪ್ರಿಪೋಸಿಷನ್ ಅನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಾನು ಈ ಒಂದು ಕ್ಲಾಸ್ ನಲ್ಲಿ. 7 ಫಿಕ್ಸ್ಡ್ ಪ್ರಿಪೋಸಿಷನ್ಸ್, ಅದು PYQ ಅಲ್ಲಿ ಬಂದಿರುವಂತಹ ಪ್ರಿಪೋಸಿಷನ್ಗಳು. ಡಿವಾಯ್ಡ್ ಆಫ್ ಅಂತ ಬಳಸ್ತೀವಿ. ಡಿವಾಯ್ಡ್ ಆಫ್ ಅಂತ ಅಂದ್ರೆ ಏನು? ಕಡಿಮೆಯಾಗಿದೆ ಅನ್ನುವಂಥದ್ದು. ಕಡಿಮೆ ಇದೆ. ಸೊ ದಿಸ್ ರೂಮ್ ಈಸ್ ಡಿವಾಯ್ಡ್ ಆಫ್ ಸನ್ಲೈಟ್ ಅಂದ್ರೆ ಅರ್ಥ ಏನು? ಸೂರ್ಯನ ಬೆಳಕು ಕಡಿಮೆ ಬರುತ್ತೆ ಈ ಒಂದು ರೂಮ್ಗೆ ಅಂತ. ಕಡಿಮೆ ಇದೆ ಅಂತಂದ್ರೆ ಡಿವಾಯ್ಡ್ ಆಫ್. ಯು ಆರ್ ಡಿವಾಯ್ಡ್ ಆಫ್ ಲೈಫ್ ಅಂತಂದ್ರೇನು? ನೀನು ಬದುಕಿದ್ರು ಸತ್ತಿರೋ ತರ ಇದ್ಯಾ ಅನ್ನುವಂಥದ್ದು. ಸೊ ಡಿವಾಯ್ಡ್ ಆಫ್ ಏನೋ ಕಡಿಮೆ ಇದೆ, ನಿನ್ನಲ್ಲಿ ಎಂತೂಸಿಯಾಸಮ್ ಕಡಿಮೆ ಇದೆ, ಎನರ್ಜಿ ಕಡಿಮೆ ಇದೆ. ಸೊ ಕಡಿಮೆ ಇದೆ ಅನ್ನುವಂಥದ್ದಕ್ಕೆ ಡಿವಾಯ್ಡ್ ಆಫ್ ಅನ್ನುವಂತಹ ಫಿಕ್ಸ್ಡ್ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಆಯ್ತಾ? ಎಸ್. ಇಲ್ಲಿ ನೋಡಿ, ನೆಕ್ಸ್ಟ್ ಪ್ರಶ್ನೆಗಳು ಬಂತು ಅಂದ್ರೆ ಟೆನ್ಸಸ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು. ಟೆನ್ಸಸ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಆಯ್ತಾ? ಬಹಳ ಸಂಕ್ಷಿಪ್ತವಾಗಿ, ಬಹಳ ಡಿಸ್ಕ್ರಿಪ್ಟಿವ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ ನಮ್ಮ ಗ್ರಾಮರ್ ಕ್ಲಾಸ್ ನಲ್ಲಿ. ಸೊ ಯಾರೆಲ್ಲ ನನ್ನ ಗ್ರಾಮರ್ ಕ್ಲಾಸಸ್ ಅನ್ನ ತಗೊಂಡು ಟೆಸ್ಟ್ ಸೀರೀಸ್ ಅನ್ನ ತಗೊಂಡಿರ್ತೀರಾ, ಇವೆಲ್ಲ ಬಹಳ ಈಸಿ ಆಗುವಂತದ್ದು ನಿಮ್ಗೆ. ಇವಾಗ ಒಂದ್ಸರಿ ಕ್ವಿಕ್ ಆಗಿ ರಿವಿಷನ್ ಅನ್ನ ಮಾಡೋಣ ಟೆನ್ಸಸ್ ಬಗ್ಗೆ ಕ್ವೆಶನ್ಸ್ ಗಳ ಮೂಲಕ. ಬೈ ದ ಟೈಮ್ ದ ಪೊಲೀಸ್ ಅರೈವ್ಡ್ ದ ಥೀಫ್ ಡ್ಯಾಶ್ ಫ್ರಮ್ ದ ಸೀನ್. ಸೊ ಪೊಲೀಸ್ ಬರೋಕ್ಕಿಂತ ಮುಂಚೆ ಕಳ್ಳರು ಏನ್ ಮಾಡಿದ್ರು? ತಪ್ಪಿಸ್ಕೊಬಿಟ್ಟಿದ್ರು ಅಂತ ಹೇಳುವಂಥದ್ದು.
ಸೊ ಭೂತಕಾಲದ ಸ್ಟೇಟ್ಮೆಂಟ್ ಅಂತ ಗೊತ್ತಾ? ಚೀಫ್ ಆಲ್ರೆಡಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಎಸ್ಕೇಪ್ಸ್ ಅನ್ನುವಂಥದ್ದು ತಪ್ಪು. ಎಸ್ಕೇಪ್ಡ್. ಭೂತಕಾಲ ಬರಬೇಕು. ಸರ್ ಪಾಸ್ಟ್ ಟೆನ್ಸ್ ಅಲ್ಲಿ ಯಾವ್ದು ಬರ್ಬೇಕು ಸರ್? ನೋಡಿ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಭೂತಕಾಲದಲ್ಲಿ ಒಂದು ಕ್ರಿಯೆ ಆಗಕ್ಕಿಂತ ಮುಂಚೆ ಇನ್ನೊಂದು ಕ್ರಿಯೆ ಮುಗ್ದೋಗಿದ್ರೆ ಇದನ್ನ ಪಾಸ್ಟ್ ಪರ್ಫೆಕ್ಟ್ ಅಂತ ಕರಿತೀವಿ. ಭೂತಕಾಲದಲ್ಲಿ ಒಂದು ಕ್ರಿಯೆ ಮುಗಿಯಕ್ಕಿಂತ ಮುಂಚೆ ಇನ್ನೊಂದು ಕ್ರಿಯೆ ಮುಗ್ದೋಗಿದೆ. ಇಲ್ಲಿ ಯಾವ್ಯಾವ್ದು ಕ್ರಿಯೆ? ಅದು ಪೊಲೀಸ್ ಬರುವಂತಹ ಕ್ರಿಯೆ ಅದು ಬರಕ್ಕಿಂತ ಮುಂಚೆನೆ ಇನ್ನೊಂದು ಕ್ರಿಯೆ ಮುಗ್ದೋಗ್ಬಿಟ್ಟಿದೆ. ಯಾವ ಕ್ರಿಯೆ? ಕಳ್ಳರು ತಪ್ಪಿಸ್ಕೊಬಿಟ್ಟಿದ್ದಾರೆ. ಇದು ಎರಡನೇ ಕ್ರಿಯೆ, ಅಂದ್ರೆ ಆಲ್ರೆಡಿ ಮುಗ್ದೋಗ್ಬಿಟ್ಟಿರುವಂತಹ ಕ್ರಿಯೆ. ಹಾಗಾಗಿ ಇಲ್ಲಿ ಬಳಸಬೇಕಾಗಿರುವಂತದ್ದು ಪಾಸ್ಟ್ ಪರ್ಫೆಕ್ಟ್. ಸೊ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ನಾನು ಯಾವಾಗ್ಲೂ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಒಂದು ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಬೇಕು ಸರ್. ಹ್ಯಾಡ್ ಜೊತೆಗೆ ವರ್ಬ್ 3 ಬರಬೇಕು. ಹ್ಯಾಡ್ ನ ಜೊತೆಗೆ ವರ್ಬ್ 3 ಅನ್ನುವಂತಹ ರೂಪ ಬರಬೇಕು. ವರ್ಬ್ 3 ಎಸ್ಕೇಪ್ಗೆ ವರ್ಬ್ 3 ಏನಾಗುತ್ತೆ? ಎಸ್ಕೇಪ್ ಅನ್ನುವಂಥದ್ದು ಮೂಲ ರೂಪ, ಎಸ್ಕೇಪ್ಡ್ ಅನ್ನುವಂಥದ್ದು ಎರಡನೇ ರೂಪ. ಪಾಸ್ಟ್ ಸಿಂಪಲ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಸಿಂಪಲ್ ಅಂತ ಕರಿತೀವಿ. ಎಸ್ಕೇಪ್ಡ್ ಅನ್ನುವಂಥದ್ದು ಮೂರನೇ ರೂಪ. ವರ್ಬ್ 1, ವರ್ಬ್ 2, ವರ್ಬ್ 3 ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ವರ್ಬ್ 4 ING ಫಾರ್ಮು ಎಸ್ಕೇಪಿಂಗ್. ವರ್ಬ್ 5 ಎಸ್ಕೇಪ್ಸ್. ನೋಡಿ ಸರ್, ಎಸ್ಕೇಪ್ಸ್ ಯಾಕಾಗಲ್ಲ ಅಂದ್ರೆ ಇದು 5ನೇ ರೂಪ, ಬಟ್ ನನಗೆ ಬೇಕಾಗಿರೋದು 3ನೇ ರೂಪ. ಎಸ್ಕೇಪ್ಸ್ ತಪ್ಪು. ಸೊ ಇದರ ಜೊತೆಗೆ ಆಡ್ ಅನ್ನುವಂತಹ ಪದ ಇರಬೇಕು. ಹ್ಯಾಡ್ ಎಲ್ಲಿದೆ? ಹ್ಯಾಡ್ ಇಲ್ಲಿದೆ. ಹ್ಯಾಸ್ ಎಸ್ಕೇಪ್ಡ್ ಯಾಕೆ ಆಗಲ್ಲ ಸರ್? ಇದು ಪ್ರೆಸೆಂಟ್ ಪರ್ಫೆಕ್ಟಿನ ರೂಪ ಸರ್, ನಾಟ್ ಪಾಸ್ಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಆಯ್ತಾ? ಪ್ರೆಸೆಂಟ್ ಪರ್ಫೆಕ್ಟ್ ಅರ್ಥ ಆಯ್ತಲ್ವಾ? ಮುಂದಿನ ಟೆನ್ಸ್ ಅನ್ನ ನೋಡೋಣ. ಮುಂದಿನ ಟೆನ್ಸ್ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿರುವಂತದ್ದು. ಇಂಗ್ಲಿಷ್ ಮತ್ತು ಕನ್ನಡ ಎರಡು ಭಾಷೆಯಲ್ಲೂ ಕೂಡ ನಾನು ನಿಮ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ನಿಮ್ಗೆ PDF ಬೇಕು, ಇದನ್ನ PDF ಅನ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತಗೊಂಡು ಓದ್ಕೋಬಹುದು ಇದನ್ನ. ಆಯ್ತಾ? ಕ್ವಿಕ್ ಆಗಿ ರಿವೈಸ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡಿ. ಶಿ ಡ್ಯಾಶ್ ಇನ್ ಬೆಂಗಳೂರು ಸಿನ್ಸ್ 2022 ಇಂದ. ಸಿನ್ಸ್ ಅಂದ್ರೆ ಏನು? ಇಂದ ಅಂತ ಅರ್ಥ. 2022 ಇಂದ ಅವಳು ಇಲ್ಲೇ ವಾಸಿಸುತ್ತಿದ್ದಾಳೆ ಅಂತ ಇದ್ದಾರೆ. ವಾಸಿಸುತ್ತಿದ್ದಾಳೆ ಅಂತಂದ್ರೆ ಅರ್ಥ ಏನು ಸರ್? ಒಂದು ಕ್ರಿಯೆ ಭೂತಕಾಲದಲ್ಲಿ ಶುರುವಾಗಿ 2022 ಆಗೋಗ್ಬಿಟ್ಟಿದೆ ಅಲ್ವಾ? ಭೂತಕಾಲದಲ್ಲಿ ಶುರುವಾಗಿ ಇವತ್ತಿನವರೆಗೂ ಕಂಟಿನ್ಯೂ ಆಗ್ತಾ ಇದ್ರೆ ಇದನ್ನ ಯಾವ ಟೆನ್ಸ್ ಅಂತೀವಿ ಸರ್? ಯಾವ ಟೆನ್ಸ್ ಅಂತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಯಾಕೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್? ಬಿಕಾಸ್ ಭೂತಕಾಲದಲ್ಲಿ ಒಂದು ಕ್ರಿಯೆ ಶುರುವಾಗಿ ಇನ್ನೂ ಕೂಡ ನಡೀತಾ ಇದೆ, ಇವತ್ತಿಗೂ ಕೂಡ ನಡೀತಾ ಇದೆ. ಇಂತಹ ಟೆನ್ಸ್ ಅನ್ನ, ಈ ಒಂದು ಕಾಲವನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಯಾಕೆ ಈ ತರ ಪ್ರಶ್ನೆಯನ್ನ ಕೇಳ್ತಾರ ಸರ್? ಖಂಡಿತವಾಗ್ಲೂ ಕೇಳ್ತಾರೆ. ದಿಸ್ ವಾಸ್ ಅ PYQ. ಯಾವ ರೀತಿ ಇತ್ತು PYQ? ದ ಬಾಯ್ ಹ್ಯಾಸ್ ಡ್ಯಾಶ್ ಕ್ರಿಕೆಟ್ ಸಿನ್ಸ್ 2016. The boy dash cricket since 2016. ಇಲ್ಲಿ ದ ಬಾಯ್ ಅನ್ನುವಂಥದ್ದು ಪ್ರಾಕ್ಟೀಸ್ ಅನ್ನ ಶುರು ಮಾಡಿದ್ದಾನೆ ಕ್ರಿಕೆಟ್ದು. ಯಾವಾಗಿಂದ? 2016ರಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಹ್ಯಾಸ್ ಬೀನ್ ಪ್ರಾಕ್ಟೀಸಿಂಗ್ ಅನ್ನುವಂಥದ್ದು. ಹ್ಯಾಸ್ ಬೀನ್ ಪ್ರಾಕ್ಟೀಸಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಹ್ಯಾಸ್ ಬೀನ್ ಪ್ರಾಕ್ಟೀಸಿಂಗ್. ಸೊ ಇದು ಒಂದು PYQ ಆಗಿರೋದ್ರಿಂದ PYQ ಮೇಲೆ ಈ ಒಂದು ಪ್ರಶ್ನೆಯನ್ನ ನಾನು ಕೊಟ್ಟಿರುವಂತದ್ದು. ಇದೇ ರೀತಿ ಇನ್ನೊಂದು PYQ ಆಧಾರದ ಮೇಲೆ ಕೊಟ್ಟಿರುವಂತಹ ಪ್ರಶ್ನೆ ಯಾವ್ದು ಗೊತ್ತಾ? 11ನೇ ಪ್ರಶ್ನೆ ಬರುತ್ತೆ. 12ನೇ ಪ್ರಶ್ನೆ. ಎಸ್, ಬೈ ನೆಕ್ಸ್ಟ್ ಮಾರ್ಚ್. 12ನೇ ಪ್ರಶ್ನೆಯನ್ನ ನೋಡಿದಾಗ ಆ ಒಂದು PYQ ಕೂಡ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಇಫ್ ಈ ಡ್ಯಾಶ್ ಹಾರ್ಡ್ ಈ ವಿಲ್ ಪಾಸ್ ದ ಎಕ್ಸಾಮಿನೇಷನ್. ಸೊ ಅವನೇನಾದ್ರೂ ಕಷ್ಟಪಟ್ಟು ಓದಿದ್ರೆ ಅವನು ಎಕ್ಸಾಮ್ ಅನ್ನ ಪಾಸ್ ಮಾಡ್ತಾನೆ. ಇದು ಒಂದನೇ ಫಸ್ಟ್ ಕಂಡೀಷನಲ್ ಅಂತ ಕರಿತೀವಿ. ಏನ್ ಸರ್ ಫಸ್ಟ್ ಕಂಡೀಷನಲ್ ಅಂತಂದ್ರೆ? ಒಂದು ಕ್ರಿಯೆ ಆದ್ರೆ ಇನ್ನೊಂದು ಕ್ರಿಯೆ ಆಗತ್ತೆ ಅನ್ನುವಂಥದ್ದು. ನೀನ್ ಬಂದ್ರೆ ನಾನ್ ಬರ್ತೀನಿ ಅನ್ನುವಂಥದ್ದು. ಸೊ ನಾನು ಬರುವಂತಹ ಕ್ರಿಯೆ ಆದ್ರೆ ಅವನು ಕೂಡ ಬರುವಂತಹ ಕ್ರಿಯೆ.
ಒಂದು ಕ್ರಿಯೆ ನಡೆದ್ರೆ ಇನ್ನೊಂದು ಕ್ರಿಯೆ ನಡೆಯುತ್ತೆ ಅಂತ ಹೇಳುವಂಥದ್ದನ್ನ ನಾವು ಫಸ್ಟ್ ಕಂಡೀಷನಲ್ ಅಂತ ಕರಿತೀವಿ. ಫಸ್ಟ್ ಕಂಡೀಷನಲ್ ಅಲ್ಲಿ ಯಾವಾಗ್ಲೂ ನಮ್ಮ ಮೊದಲನೇ ಪದ, ಮೊದಲನೆಯ ಸ್ಟ್ರಕ್ಚರ್ ಮೊದಲನೇ ರಚನೆ ಯಾವ ರೀತಿ ಇರ್ಬೇಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಸಿಂಪಲ್ ಟೆನ್ಸ್ ಅಲ್ಲಿ ಇರಬೇಕು ಸರ್. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ನಿಮ್ಗೆಲ್ಲಾರ್ಗೂ ಗೊತ್ತು ಯಾವ ಒಂದು ರೂಪ ಬರ್ತದೆ, ಕ್ರಿಯಾಪದದ ಯಾವ ರೂಪ ಬರುತ್ತೆ, ವರ್ಬ್ 1 ಬರುತ್ತೆ ಅಥವಾ ವರ್ಬ್ 5 ಬರುತ್ತೆ. ವರ್ಬ್ 1 ಯಾವುದು ಸರ್? ಈಗ ಸ್ಟಡಿ ಅನ್ನುವಂಥದ್ದಲ್ವಾ, ಸ್ಟಡಿ ಅನ್ನುವಂಥದ್ದು ವರ್ಬ್ 1, ಸ್ಟಡೀಡ್ ಅನ್ನುವಂಥದ್ದು ವರ್ಬ್ 2, ಸ್ಟಡೀಡ್ ಅನ್ನುವಂಥದ್ದು ವರ್ಬ್ 3, ವರ್ಬ್ 4 ಯಾವ್ದು ಬರುತ್ತೆ? ಸ್ಟಡಿಯಿಂಗ್ ಅನ್ನುವಂಥದ್ದು ಬರ್ತದೆ. ವರ್ಬ್ 5 ಯಾವುದು? ಸ್ಟಡೀಸ್. ಸರ್ ಹಾಗಾದ್ರೆ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ವರ್ಬ್ 1 ಬರ್ಬೇಕಾ ವರ್ಬ್ 5 ಬರ್ಬೇಕಾ ಅಂತ ಹೇಗೆ ಗೊತ್ತಾಗುತ್ತೆ ಸರ್? ಒಂದು ವೇಳೆ ಫಸ್ಟ್ ಪರ್ಸನ್ ಅಥವಾ ಸೆಕೆಂಡ್ ಪರ್ಸನ್ ಬಗ್ಗೆ ಮಾತಾಡ್ತಾ ಇದ್ರೆ ನಾನು ವರ್ಬ್ 1 ಅನ್ನ ಯೂಸ್ ಮಾಡ್ತೀನಿ. ಅದೇ ಮೂರನೇ ವ್ಯಕ್ತಿ ಇದ್ದು, ಥರ್ಡ್ ಪರ್ಸನ್ ಇದ್ದು, ಜೊತೆಗೆ ಏಕವಚನದಲ್ಲಿ ಇದ್ರೆ ಅವಾಗ ನಾನು 5ನೇ ರೂಪದ ಕ್ರಿಯಾಪದವನ್ನ ಬಳಸಬೇಕಾಗತ್ತೆ. 5ನೇ ರೂಪದ ಕ್ರಿಯಾಪದ ಯಾವುದು? ಇಲ್ಲಿ ನೋಡಿ, ಹಿ ಅನ್ನುವಂಥದ್ದು. ಸರ್ ಐ ಅಂದ್ರೆ ಫಸ್ಟ್ ಪರ್ಸನ್, ಯು ಅಂದ್ರೆ ಸೆಕೆಂಡ್ ಪರ್ಸನ್, ಹಿ ಅಂದ್ರೆ ಥರ್ಡ್ ಪರ್ಸನ್. ಸೊ ಈ ಅನ್ನುವಂಥದ್ದು ಥರ್ಡ್ ಪರ್ಸನ್, ಜೊತೆಗೆ ಏಕವಚನ ಕೂಡ ಹಿ ಅನ್ನುವಂಥದ್ದು, ಒಬ್ಬನೇ, ಅವನು ಅನ್ನುವಂಥದ್ದು, ಅವರು ಅಂತ ಹೇಳ್ತಿಲ್ಲ, ಇಫ್ ದೇ ಅಂತ ಹೇಳ್ತಿಲ್ಲ. ಇಫ್ ದೇ ಸ್ಟಡಿ ಹಾರ್ಡ್ ಅಂತ ಆಗ್ಬಿಡ್ತಿತ್ತು, ಬಟ್ ಇಲ್ಲಿ ಏಕವಚನ ಹಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸ್ಟಡೀಸ್ ಅನ್ನುವಂಥದ್ದು 5ನೇ ರೂಪ ಬರಬೇಕು, 5ನೇ ರೂಪ ಬರಬೇಕು ಕ್ರಿಯಾಪದದ್ದು. ಹಾಗಾಗಿ ಸ್ಟಡೀಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡಿ. ಐ ಡ್ಯಾಶ್ ದಿಸ್ ಬುಕ್ 3 times ಬಟ್ ಐ ಸ್ಟಿಲ್ ಫೈಂಡ್ ಇಟ್ ಇಂಟ್ರೆಸ್ಟಿಂಗ್. ಸೊ ಇಲ್ಲಿ ಸರ್ ಯಾವುದಾದರೂ ಒಂದು ಕ್ರಿಯೆ ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ಅದನ್ನ ನಾವು ಯಾವ ಟೆನ್ಸ್ ಅಲ್ಲಿ ಇಡ್ತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇಡ್ತೀವಿ. ಯಾವುದಾದ್ರೂ ಒಂದು ಕ್ರಿಯೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ, ಇವಾಗೂ ಕೂಡ ರಿಪೀಟ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇಡಬೇಕಾಗಿರುವಂತದ್ದು. ಪ್ರೆಸೆಂಟ್ ಪರ್ಫೆಕ್ಟ್ ಯಾವ ರೂಪ ಇರ್ತದೆ, ಯಾವ ರಚನೆ ಇರುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಗೆ? ಹ್ಯಾಸ್ ರೆಡ್ ಇರುತ್ತೆ ಸರ್, ಅಥವಾ ಹ್ಯಾವ್ ರೆಡ್ ಇರುತ್ತೆ. ಹ್ಯಾಸ್ ರೆಡ್ ಇರುತ್ತೆ ಅಥವಾ ಹ್ಯಾವ್ ರೆಡ್ ಇರುವಂತದ್ದು. ಹ್ಯಾಸ್ ರೆಡ್ ಯಾವಾಗ ಬರುತ್ತೆ, ಹ್ಯಾವ್ ರೆಡ್ ಯಾವಾಗ ಬರುತ್ತೆ ಸರ್? ಒಂದು ವೇಳೆ ಏಕವಚನದಲ್ಲಿತ್ತು ಅಂದ್ರೆ ಅಲ್ಲಿ ನಾನು ಹ್ಯಾಸ್ ರೆಡ್ ಅಂತ ಬಳಸಬೇಕು. ಒಂದು ವೇಳೆ ಬಹುವಚನದ ಸಬ್ಜೆಕ್ಟ್ ಇತ್ತು ಅಂದ್ರೆ ಅಲ್ಲಿ ನಾನು ಹ್ಯಾವ್ ರೆಡ್ ಅನ್ನ ಬಳಸಬೇಕು ಸರ್. ಇಲ್ಲಿ ನೋಡಿ ಸರ್ ಯಾವ್ದಿದೆ, ಐ ಅನ್ನುವಂಥದ್ದು ಸರ್ ಏಕವಚನ, ಹಾಗಾಗಿ ಹ್ಯಾಸ್ ರೆಡ್ ಅನ್ನುವಂಥದ್ದು, ಹ್ಯಾಸ್ ರೆಡ್, ರೆಡ್ ಅನ್ನುವಂಥದ್ದು 3ನೇ ರೂಪ, ರೀಡ್ ಅಲ್ಲ ಇದು, ರೆಡ್ ಅನ್ನುವಂಥದ್ದು. ಬರ್ತೀನಿ ಅದಕ್ಕೂ ಕೂಡ. ಇಲ್ಲಿ ಹ್ಯಾಸ್ ರೆಡ್ ಅನ್ನುವಂಥದ್ದು ಇರ್ಬೇಕಲ್ವಾ ಸರ್? ಏಕವಚನ ಅಂದ್ರೆ ಇಲ್ಲೂ ಏಕವಚನ ಹ್ಯಾಸ್ ಇರ್ಬೇಕು, ಹ್ಯಾಸ್ ಅನ್ನುವಂತ ಆಪ್ಷನ್ ಇಲ್ಲ ಅಂತಂದ್ರೆ ಯಾಕೆ ಇಲ್ಲ? ಬಿಕಾಸ್ ಇದು ತಪ್ಪು. ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ನನ್ನ ಇಂಗ್ಲಿಷ್ ಕ್ಲಾಸ್ ನಲ್ಲೂ ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ, ಇಂಗ್ಲಿಷ್ ಗ್ರಾಮರ್ ನಲ್ಲಿ ಐ ಅನ್ನುವಂಥದ್ದಕ್ಕೆ ಒಂದು ಸ್ಪೆಷಲ್ ಸ್ಥಾನ ಇದೆ. ಸೊ ಐ ಅನ್ನುವಂಥದ್ದಕ್ಕೆ ಒಂದು ಸ್ಪೆಷಲ್ ಸ್ಥಾನ ಇದೆ. ಇದನ್ನ ಏಕವಚನ ಅಂತ ಕನ್ಸಿಡರ್ ಮಾಡಲ್ಲ, ನಾನು ಅಂತ ಅನ್ನಲ್ಲ, ನಾವು ಅಂತ ಕರಿತೀವಿ, ಬಹುವಚನ ಆಗತ್ತೆ. ಐ ಅನ್ನುವಂಥದ್ದು ಬಹುವಚನ. ಈಗ ಯಾವ್ದಾದ್ರು ಒಂದು ಫಾರ್ಮಲ್ ಇಂಗ್ಲಿಷ್ ನಲ್ಲಿ ಐ ಅಂದ್ರೆ ಅದನ್ನ ಏಕವಚನ ಅಂತ ಕನ್ಸಿಡರ್ ಮಾಡಲ್ಲ, ಬಹುವಚನ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಕನ್ನಡದಲ್ಲೂ ಅಷ್ಟೇ ಅಲ್ವಾ? ನಿಮ್ಮ ಸ್ಟ್ಯಾಂಡರ್ಡ್ ಕನ್ನಡದಲ್ಲಿ ನಾನು ಹೋಗ್ತಾ ಇದ್ದೀನಿ ಅನ್ನಲ್ಲ, ನಾವು ಹೋಗುತ್ತಿದ್ದೇವೆ ಅಂತೀವಿ. ಸೊ ಫಾರ್ಮಲ್ ಕನ್ನಡ ಬಂತು ಅಂದ್ರೆ, ಈಗ ಹಳೆ ಕಾಲದಲ್ಲೆಲ್ಲ ನೀವು ರಾಜ್ಕುಮಾರ್ ಮೂವೀಸ್ ಎಲ್ಲ ನೋಡಿದ್ರೆ ಆ ರಾಜರು ಯಾವ ರೀತಿ ಮಾತಾಡೋ ತರ ಕೇಳಿಸ್ತಿದ್ರು, ಯಾವ ತರ ಮಾತಾಡೋ ರೀತಿಯಲ್ಲಿ ತೋರಿಸ್ತಾರೆ ಮೂವಿಲಿ, ನಾವು ಬರುತ್ತಿದ್ದೇವೆ, ನಮಗೆ ಇಂತಹ ಪದಾರ್ಥವನ್ನ ಮಾಡಿ, ನಮಗೆ ಇಂತಹ ಸೇವೆ ಬೇಕಾಗಿದೆ ಅಂತ ಹೇಳ್ತಾರಲ್ವಾ, ಹೌದಲ್ವಾ? ಸೊ ಅಲ್ಲಿ ನಾವು ಅನ್ನುವಂಥದ್ದು ರಾಜ ಅವನನ್ನ ಅವನೇ ಹೇಳ್ಕೊಳ್ಳುವಂಥದ್ದು. ಐ ಅನ್ನೋ ಅದೇ ರೀತಿಯಲ್ಲಿ ರಾಜ ನಾನು ಅನ್ನಲ್ಲ, ನಾವು ಅಂತ ಮಾತಾಡ್ತಾನಲ್ವಾ, ಅದೇ ರೀತಿ ಇಂಗ್ಲಿಷ್ ನಲ್ಲಿ ಐ ಅಂತಂದ್ರೆ ಏಕವಚನ ಅಲ್ಲ, ಬಹುವಚನ ಅಂತ ಕನ್ಸಿಡರ್ ಮಾಡಬೇಕು. ಸೊ ಬಹುವಚನ ಅಂತ ಕನ್ಸಿಡರ್ ಮಾಡಿದ್ರೆ, ಐ ಬಹುವಚನ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಯಾವ್ದು ಬರಬೇಕು? ಹ್ಯಾವ್ ನ ಜೊತೆಗೆ ವರ್ಬ್ 3 ಫಾರ್ಮ್ ಬರಬೇಕು ಸರ್. ವರ್ಬ್ 3 ಫಾರ್ಮ್ ರೀಡ್ಗೆ ನೋಡಿ, ಇದೊಂದು ಹೋಮೋಗ್ರಾಫ್ಗೂ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ರೀಡ್, ರೆಡ್, ರೆಡ್,
ರೀಡಿಂಗ್ ಮತ್ತು ರೀಡ್ಸ್. ಸರ್ ಇಲ್ಲಿ ನೋಡಿ, ಇದು ವರ್ಬ್ 1, ಇದು ವರ್ಬ್ 2, ವರ್ಬ್ 3, ವರ್ಬ್ 4, ವರ್ಬ್ 5. ಸರ್ ಇದರಲ್ಲಿ ಈ ರೀಡ್, ರೆಡ್ ಅನ್ನುವಂಥದ್ದು ಹೋಮೋಗ್ರಾಫ್ಸ್ ಅಂತ ಕರಿತೀವಿ ನಾವು. ಇದನ್ನ ಹೋಮೋಗ್ರಾಫ್ಸ್ ಅಂದ್ರೆ ಒಂದೇ ರೀತಿಯಾಗಿ ಬರಿತೀವಿ, ಒಂದೇ ಸ್ಪೆಲ್ಲಿಂಗು, ಆದ್ರೆ ಪ್ರನೌನ್ಸಿಯೇಷನ್ ಬೇರೆ. ಇದನ್ನ ರೀಡ್ ಅನ್ಬೇಕು, ಇದನ್ನ ರೆಡ್ ಅನ್ಬೇಕು, ಇದನ್ನ ರೆಡ್ ಅನ್ಬೇಕು. ರೀಡ್ ಅಂದ್ರೆ ಓದು ಅಂತ, ರೆಡ್ ಅಂದ್ರೆ ಓದ್ಬಿಟ್ಟಿದೀನಿ ಅಂತ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದು ಹೋಮೋಗ್ರಾಫ್ಸ್ ಅಂತೀವಿ, ಒಂದೇ ಸ್ಪೆಲ್ಲಿಂಗ್ಗಳು ಆದರೆ ಉಚ್ಚಾರಣೆ ಬೇರೆ ಮತ್ತು ಮೀನಿಂಗ್ ಬೇರೆ. ಇದನ್ನ ಏನಂತ ಕರಿತೀವಿ? ಹೋಮೋಗ್ರಾಫ್ಸ್ ಅಂತ ಕರಿತೀವಿ. ಆಯ್ತಾ? ಇವೆಲ್ಲವನ್ನ ನಾವು ಡಿಸ್ಕ್ರಿಪ್ಟಿವ್ ಆಗಿ ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ ನಲ್ಲಿ ಓದ್ತೀವಿ. ಕರೆಕ್ಟ್ ಅಲ್ವಾ? ಇದೆಲ್ಲ ನಿಮ್ಗೆ ಒಂದು ಕ್ವಿಕ್ ರಿವಿಷನ್ ತರ ಇರುತ್ತೆ ಟೆಸ್ಟ್ ಸೀರೀಸ್ ನಲ್ಲಿ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಹ್ಯಾವ್ ನ ಜೊತೆಗೆ ವರ್ಬ್ 3 ಫಾರ್ಮ್ ಯಾವ್ದು ಬರಬೇಕು? ವರ್ಬ್ 3 ಫಾರ್ಮ್ ರೆಡ್ ಅನ್ನುವಂಥದ್ದು. ಯಾವುದು ಸರಿಯಾದ ಉತ್ತರ? ಆಪ್ಷನ್ ಬಿ, ಹ್ಯಾವ್ ರೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಆಯ್ತಾ? ಇದೇ ರೀತಿ ನೋಡಿ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ಬೈ ನೆಕ್ಸ್ಟ್ ಮಾರ್ಚ್. ನೋಡಿ ಸರ್, ಸೇಮ್ PYQ ಇದೇ ರೀತಿಯಲ್ಲಿ ಬಂದಿತ್ತು, ಆದ್ರೆ ಇದಲ್ಲ, ಇದು ನಾನು ಮಾಡಿರುವಂತಹ ಒಂದು ಕ್ವೆಶನ್. ಬಟ್ PYQ ಯಾವ ತರ ಇತ್ತು ಅಂತ ಡಿಸ್ಕಸ್ ಮಾಡೋಣ. ಇದನ್ನ ಡಿಸ್ಕಸ್ ಮಾಡಿದ್ಮೇಲೆ ಸರ್, ಬೈ ನೆಕ್ಸ್ಟ್ ಮಾರ್ಚ್ ಅಂತ ಇದೆ. ಈಸಿಯಾಗಿ ನೆನ್ಪಿಟ್ಕೊಳ್ಳಿ, ಟೆನ್ಸಸ್ ಅನ್ನ ಯಾವ ರೀತಿಯಲ್ಲಿ ನಾವು ನೆನ್ಪಿಟ್ಕೋಬಹುದು ಅಂತಂದ್ರೆ, ಸರ್ ಬೈ ನೆಕ್ಸ್ಟ್ ಮಾರ್ಚ್ ಅಂತ ಇದೆ ಅಲ್ವಾ? ಬೈ ನೆಕ್ಸ್ಟ್ ಮಾರ್ಚ್ ಅಂದ್ರೆ ಅರ್ಥ ಏನು? ಫ್ಯೂಚರ್ ಅಲ್ಲಿ ಒಂದು ಡೇಟು. ಸೊ ನೆಕ್ಸ್ಟ್ ಅನ್ನುವಂಥದ್ದೇನು? ಫ್ಯೂಚರ್ ಟೆನ್ಸ್ ಅನ್ನ ತೋರಿಸ್ತಾ ಇದೆ. ಫ್ಯೂಚರ್ ಪರ್ಫೆಕ್ಟ್ ಆಗಿ ಒಂದು ಡೇಟ್ ಅನ್ನ ಕೊಟ್ಟಿದಾರಾ? ಮಾರ್ಚ್ ಅನ್ನುವಂತಹ ಒಂದು ಸ್ಪೆಸಿಫಿಕ್ ದಿನಾಂಕವನ್ನ ಅಥವಾ ತಿಂಗಳನ್ನ ಕೊಟ್ಟಿದ್ದಾಗ ಅಲ್ಲಿ ಪರ್ಫೆಕ್ಟ್ ಟೆನ್ಸ್ ಬರುವಂತದ್ದು ಫ್ಯೂಚರ್ ಪರ್ಫೆಕ್ಟ್. ಫ್ಯೂಚರ್ ಪರ್ಫೆಕ್ಟ್ ಟ್ರೈನಿಂಗ್. ಟ್ರೈನಿಂಗ್ ಅನ್ನುವಂಥದ್ದು ಇವಾಗಿನ ಇಲ್ಲಿಂದ ಕಂಟಿನ್ಯೂ ಆಗ್ತಾ ಇದೆ ಅಲ್ವಾ? ಹಾಗಾಗಿ ಕಂಟಿನ್ಯೂಸ್ ಟೆನ್ಸ್. ಸರ್, ಯಾವುದಾದ್ರೂ ಒಂದು ಕ್ರಿಯೆ ಫ್ಯೂಚರ್ ನಲ್ಲಿ ಒಂದು ಪಾಯಿಂಟಿನವರೆಗೂ ಕಂಟಿನ್ಯೂ ಆಗ್ತಾ ಇದ್ರೆ ಇದನ್ನ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತೀನಿ ಸರ್. ಇಲ್ಲಿ ಫ್ಯೂಚರ್ ಅಲ್ಲಿ ಒಂದು ಪಾಯಿಂಟ್ ಯಾವುದು? ಮಾರ್ಚ್ ಅನ್ನುವಂಥದ್ದು ಫ್ಯೂಚರ್ ಅಲ್ಲಿ ಒಂದು ಪಾಯಿಂಟು. ಅಲ್ಲಿಯವರೆಗೂ ಇವಳ ಟ್ರೈನಿಂಗ್ ಏನಾಗ್ತಾ ಇರುತ್ತೆ? ನಡೀತಾ ಇರುತ್ತೆ. ಹಾಗಾಗಿ ಇದನ್ನ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀನಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ನ ಸ್ಟ್ರಕ್ಚರ್ ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ, ಫ್ಯೂಚರ್ ಪರ್ಫೆಕ್ಟ್ ಗೆ ನೋಡಿ ಸರ್, ವಿಲ್ ಹ್ಯಾವ್ ಬೀನ್ ಇರ್ಬೇಕು ಸರ್. ವಿಲ್ ಹ್ಯಾವ್ ಬೀನ್ ಬರಬೇಕು. ಕಂಟಿನ್ಯೂಸ್ ಟೆನ್ಸ್ಗೆ ING ಫಾರ್ಮ್ ಬರ್ಬೇಕು ಸರ್. ಇದರಲ್ಲಿರುವಂಥದ್ದು ಕಂಪ್ಲೀಟ್ ಅನ್ನುವಂಥದ್ದು, ಹಾಗಾಗಿ ಕಂಪ್ಲೀಟಿಂಗ್ ಅನ್ನುವಂಥದ್ದು ಬರ್ತದೆ. ಕಂಪ್ಲೀಟಿಂಗ್, ವಿಲ್ ಹ್ಯಾವ್ ಬೀನ್ ಕಂಪ್ಲೀಟಿಂಗ್. ಆಪ್ಷನ್ ಸಿ ಈಸ್ ಯೋರ್ ರೈಟ್ ಆನ್ಸರ್. ಇದೇ ರೀತಿ ಒಂದು PYQ ಅನ್ನ ಕೊಟ್ಟಿದ್ರು. ಯಾವ PYQ ಸರ್? ಬೈ 2030 ದ ಕಂಪನಿ, ಇದು ನೆನಪಿದ್ಯಾ ನಿಮ್ಗೆ? ನಾನೇ ನಿಮ್ಗೆ ಮಾಡಿಸಿದೀನಿ PYQ ಅನ್ನ. ದ ಕಂಪನಿ ಡ್ಯಾಶ್ ಫಾರ್ 30 ಇಯರ್ಸ್ ಅಥವಾ 60 ಇಯರ್ಸ್. ಸೇಮ್ PYQ, ಇದೇ ರೀತಿಯಾಗಿ ಒಂದು PYQ ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳಿದ್ರು. ಯಾವ ಎಕ್ಸಾಮ್ ನಲ್ಲಿ? FDA NHK ಎಕ್ಸಾಮ್ ನಲ್ಲಿ ಕೇಳಿದ್ರು. ಬೈ 2030 ದ ಕಂಪನಿ ಡ್ಯಾಶ್ ಫಾರ್ 60 ಇಯರ್. ನೋಡಿ ಸರ್, 2030 ಅನ್ನುವಂಥದ್ದು ಫ್ಯೂಚರ್ ಅಲ್ಲಿ ಒಂದು ನಿರ್ದಿಷ್ಟವಾದಂತಹ ವರ್ಷ 2030. ಅಲ್ಲಿಯವರೆಗೂ ಒಂದು ಕಂಪನಿ ಕೆಲಸ ಮಾಡ್ತಾ ಇದ್ರೆ 60 ವರ್ಷವನ್ನ ಪೂರೈಸುತ್ತೆ ಅನ್ನುವಂಥದ್ದು. ಅಲ್ಲಿಯವರೆಗೂ ಕೆಲಸ ಮಾಡ್ಬೇಕಲ್ವಾ? ಕಂಟಿನ್ಯೂ ಆಗ್ತಾ ಇರ್ಬೇಕಲ್ವಾ? ಫ್ಯೂಚರ್ ಅಲ್ಲಿ ಒಂದು ಪಾಯಿಂಟಿನವರೆಗೂ ಕಾರ್ಯ ನಡೀತಾ ಇದ್ರೆ ಇದನ್ನ ಫ್ಯೂಚರ್ ಪರ್ಫೆಕ್ಟ್ ಆಗಿ ಒಂದು ನಂಬರ್ ಅನ್ನ ಕೊಟ್ಟಿದ್ದಾರೆ, ಪರ್ಫೆಕ್ಟ್. ಹಾಗೆ ಕಂಟಿನ್ಯೂ ಆಗ್ತಾ ಇದೆ, ಇವತ್ತಿಂದ ಅದು ಕಂಟಿನ್ಯೂ ಆಗ್ತಾ ಇದೆ ಅಂತಂದ್ರೆ ಕಂಟಿನ್ಯೂಸ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಎಕ್ಸ್ಕ್ಯೂಸ್ ಮೀ. ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಬಳಸಬೇಕಾಗಿರುವಂತಹ ರಚನೆ ಯಾವ ರೀತಿ ಇರುತ್ತೆ? ವಿಲ್ ಹ್ಯಾವ್ ಬೀನ್ ಆಪರೇಟಿಂಗ್, ING ಫಾರ್ಮು. ವಿಲ್ ಹ್ಯಾವ್ ಬೀನ್ ಆಪರೇಟಿಂಗ್ ಫಾರ್ 60 ಇಯರ್ಸ್ ಅನ್ನುವಂಥದ್ದು ಎಕ್ಸಾಕ್ಟ್ PYQ. ಇದೇ PYQ ಅನ್ನ ಆಧಾರದ ಮೇಲೆ ಈ ಒಂದು ಪ್ರಶ್ನೆಯನ್ನ ನಾನು ಫ್ರೇಮ್ ಮಾಡಿರುವಂಥದ್ದು. ಅರ್ಥ ಆಯ್ತಲ್ವಾ? ಸೊ ಇದು ನಿಮ್ಮ ಟೆನ್ಸಸ್ ನ ಕ್ವಿಕ್ ರಿವಿಷನ್ ಆಗಿರುತ್ತೆ. ಇವಾಗ
ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ಚೂಸ್ ದಿ ಕರೆಕ್ಟ್ ಆಪ್ಷನ್. ಲುಕ್ ಅಟ್ ದೋಸ್ ಡಾರ್ಕ್ ಕ್ಲೌಡ್ಸ್, ಇಟ್ ಡ್ಯಾಶ್ ರೇನ್. ಸೊ ಇಲ್ಲಿ ನೋಡಿ, ಆ ಒಂದು ಯಾವಾಗ ನಾವು ಪ್ರಿಡಿಕ್ಷನ್ಸ್ ಅನ್ನ ಮಾಡ್ತೀವಿ, ಅದಕ್ಕೆ ಎವಿಡೆನ್ಸ್ ಅನ್ನ ತೋರಿಸ್ತೀವಿ. ಅಲ್ಲಿ ನೋಡಪ್ಪ, ಫುಲ್ಲು ಮೋಡ ಕವಿದ ವಾತಾವರಣ ಇದೆ, ಮಳೆ ಬರುತ್ತೆ ಅನ್ನುವಂಥದ್ದು. ಸೊ ಮಳೆ ಬರುತ್ತೆ ಅಂದಾಗ ಯಾವಾಗ ನಾವು ಎವಿಡೆನ್ಸ್ ಅನ್ನ ಕೊಡ್ತೀವಿ, ಒಂದು ಕ್ರಿಯೆ ಆಗೋದಕ್ಕೆ ಒಂದು ಎವಿಡೆನ್ಸ್ ಅನ್ನ ಕೊಡ್ತೀವಿ, ಇಲ್ಲಿ ನಾವು ಯಾವ್ದನ್ನ ಬಳಸಬೇಕಾಗತ್ತೆ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಬಳಸಬೇಕಾಗತ್ತೆ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಬಳಸಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಈಸ್ ಗೋಯಿಂಗ್ ಟು ಅನ್ನುವಂಥದ್ದು, ಇಟ್ ಈಸ್ ಗೋಯಿಂಗ್ ಟು ರೇನ್. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲ, ಪ್ರೆಸೆಂಟ್ ಸಿಂಪಲ್ ಅಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಬೇಕು. ಹಾಗಾಗಿ ಈಸ್ ಗೋಯಿಂಗ್ ಟು ರೇನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಈಸ್ ಗೋಯಿಂಗ್ ಅನ್ನುವಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ನ ಸ್ಟ್ರಕ್ಚರ್ ಆಗಿರುತ್ತೆ. ಇಟ್ ಈಸ್ ಗೋಯಿಂಗ್ ಟು ರೇನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ 13ನೇ ಪ್ರಶ್ನೆಗೆ. 14ನೇ ಪ್ರಶ್ನೆಯನ್ನ ನೋಡಿ. ಒನ್ ಆಫ್ ಮೈ ಫ್ರೆಂಡ್ಸ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಇನ್ನೊಂದು ಪ್ರಶ್ನೆಯನ್ನ ಕೊಡ್ತೀನಿ ಇದ್ರಲ್ಲಿ ನಿಮ್ಗೆ. ಸೊ ಒನ್ ಆಫ್ ಮೈ ಡ್ಯಾಶ್ ಈಸ್ ವರ್ಕಿಂಗ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ನೋಡಿ ಸರ್, ಎರಡು ಪ್ರಶ್ನೆ ಇದೆ. ಯಾಕೆ ಎರಡು ಪ್ರಶ್ನೆಯನ್ನ ಕೊಟ್ಟಿದ್ದೀನಿ ಅಂದ್ರೆ, ಎರಡು ಕಾನ್ಸೆಪ್ಟ್ ಇದೆ ಇದರಲ್ಲಿ. ಯಾವಾಗೆಲ್ಲ ನನ್ನ ವಾಕ್ಯ ಒನ್ ಆಫ್ ಅಂತ ಶುರು ಆಗತ್ತೆ, ನನ್ನ ಸ್ನೇಹಿತರಲ್ಲಿ ಒಬ್ಬನು ಅಂತ ಬರ್ತದೆ, ಅವಾಗ ನನ್ನ ವರ್ಬು, ನನ್ನ ಕ್ರಿಯಾಪದ ಯಾವಾಗ್ಲೂ ಯಾವ್ದಕ್ಕೆ ಮ್ಯಾಚ್ ಆಗ್ಬೇಕು? ಏಕವಚನದ ಕ್ರಿಯಾಪದಕ್ಕೆ ಮ್ಯಾಚ್ ಆಗ್ಬೇಕು ಸರ್. ಆರ್ ಅನ್ನುವಂಥದ್ದು ಬಹುವಚನ, ವರ್ ಅನ್ನುವಂಥದ್ದು ಬಹುವಚನ, ಹ್ಯಾವ್ ಅನ್ನುವಂಥದ್ದು ಬಹುವಚನ, ಈಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಸೊ ಒನ್ ಆಫ್ ಮೈ ಅಂತ ಅಂದ್ರೆ ನನ್ನ ಸ್ನೇಹಿತರಲ್ಲಿ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅಥವಾ ನನ್ನ ಸ್ನೇಹಿತರಲ್ಲಿ ಒಬ್ಬಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು. ಸೊ ಒಬ್ಬಳು ಅಥವಾ ಒಬ್ಬನು ಅಂದಾಗ ನಾನು ಏಕವಚನದ ಕ್ರಿಯಾಪದವನ್ನ ಬಳಸ್ದೆ. ಅದೇ ರೀತಿ ಸರ್, ಇಲ್ಲಿ ನೋಡಿ ಸರ್, ಒನ್ ಆಫ್ ಮೈ ಅಂತ ಒಂದು ವಾಕ್ಯ ಶುರುವಾದಾಗ ನನ್ನ ನಾಮಪದ ಏನಾಗಿರ್ಬೇಕು? ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಯಾವಾಗೆಲ್ಲ ಒನ್ ಆಫ್ ಅಂತ ಬಳಸ್ತೀವಿ, ನನ್ನ ವಾಕ್ಯ ಒನ್ ಆಫ್ ಇಂದ ಶುರುವಾದ್ರೆ ಅಲ್ಲಿ ಈ ಒನ್ ಆಫ್ ಅನ್ನುವಂಥದ್ದು ಇದರ ಮುಂದೆಗೆ ಯಾವ್ದು ಬರಬೇಕು? ಬಹುವಚನದ ನಾಮಪದ ಬರಬೇಕು. ಸೊ ನನ್ನ ಸ್ನೇಹಿತರಲ್ಲಿ ಒಬ್ಬ ಅಂತೀವಿ, ನನ್ನ ಸ್ನೇಹಿತನಲ್ಲಿ ಒಬ್ಬ ಅನ್ನಲ್ಲ, ನನ್ನ ಸ್ನೇಹಿತರಲ್ಲಿ ಒಬ್ಬ ಅನ್ನೋದ್ರಿಂದ ಇಲ್ಲಿ ಫ್ರೆಂಡ್ಸ್ ಅನ್ನುವಂಥದ್ದು ಬಂದಿದೆ. ಸೊ ಫ್ರೆಂಡ್ಸ್ ಅನ್ನುವಂಥದ್ದು ಬಹುವಚನದ ನಾಮಪದ. ಸೊ ನಿಮ್ಗೆ ಎರಡು ಕಾನ್ಸೆಪ್ಟ್ ಇಲ್ಲಿ ಕ್ಲಿಯರ್ ಆಗ್ಬೇಕು. ಯಾವಾಗೆಲ್ಲ ನಾನು ಒನ್ ಆಫ್ ಅನ್ನುವಂತಹ ಒಂದು ವಾಕ್ಯವನ್ನ ಶುರು ಮಾಡ್ತೀನಿ, ಅಲ್ಲಿ ಬಳಸಬೇಕಾಗಿರುವಂತಹ ಕ್ರಿಯಾಪದ ಏಕವಚನದಲ್ಲಿರ್ಬೇಕು. ಯಾವಾಗ ನಾನು ಒನ್ ಆಫ್ ಅಂತ ನನ್ನ ವಾಕ್ಯ ಶುರು ಮಾಡ್ತೀನಿ, ಅಲ್ಲಿ ಬಹುವಚನದ ನಾಮಪದ ಇರಬೇಕು. ಒನ್ ಆಫ್ ದ ರಿವರ್ಸ್. ಸೊ ಒನ್ ಆಫ್ ದಿ ರಿವರ್ಸ್ ಈಸ್ ಗಂಗಾ, ಒನ್ ಆಫ್ ದಿ ರಿವರ್ಸ್ ಈಸ್ ಕಾವೇರಿ. ಸೊ ಇಲ್ಲಿ ನೋಡಿ, ರಿವರ್ಸ್ ಅನ್ನುವಂಥದ್ದು ಬಹುವಚನ, ಈಸ್ ಅನ್ನುವಂಥದ್ದು ಏಕವಚನದ ಕ್ರಿಯಾಪದ. ಅರ್ಥ ಆಯ್ತಲ್ಲ? ಸೊ ಎರಡೂ ಕಾನ್ಸೆಪ್ಟ್ಗಳು ಇಲ್ಲಿ ನಿಮ್ಗೆ ಕ್ಲಿಯರ್ ಆಗ್ಬೇಕಾಗಿರುವಂಥದ್ದು. ಒನ್ ಆಫ್ ದಿ ಹೈ ಯೀಲ್ಡಿಂಗ್ ಟಾಪಿಕ್ ಒನ್ ಆಫ್ ಅನ್ನುವಂಥದ್ದು ಬಹಳಷ್ಟು ಬಾರಿ ಪ್ರಶ್ನೆಯನ್ನ ಕೇಳಿದ್ದಾರೆ, ಆಯ್ತಾ? ಸೊ ಇದೇ ರೀತಿ ನೋಡಿ, ದ ಕಮಿಟಿ ಡ್ಯಾಶ್ ಡಿವೈಡೆಡ್ ಇನ್ ದೇರ್ ಒಪಿನಿಯನ್ಸ್ ಆನ್ ದ ಇಶ್ಯೂ. ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ ಇದ್ರ ಮೇಲೆ. ದ ಕಮಿಟಿ ಡ್ಯಾಶ್ ಡೆಲಿವರ್ಡ್ ಇಟ್ಸ್ ಜಡ್ಜ್ಮೆಂಟ್. ಸರ್ ಇಲ್ಲಿ ನೋಡಿ, ಇಲ್ಲಿ ಸಬ್ಜೆಕ್ಟು ಯಾವುದು? ದ ಕಮಿಟಿ ಅನ್ನುವಂಥದ್ದು ಸಬ್ಜೆಕ್ಟು. ಕಮಿಟಿ ಅನ್ನುವಂಥದ್ದು ಸರ್ ಕಲೆಕ್ಟಿವ್ ನೌನು. ಇದಕ್ಕೆ ಉತ್ತರಗಳನ್ನ ಹೇಳ್ಬಿಡ್ತೀನಿ ನಿಮ್ಗೆ. ಇದು ಕಲೆಕ್ಟಿವ್ ನೌನ್ ಆಗಿರೋದ್ರಿಂದ ಇಲ್ಲಿ ಆರ್ ಅನ್ನ ಬಳಸ್ತೀವಿ, ಇಲ್ಲಿ ಈಸ್ ಅನ್ನ ಬಳಸ್ತೀವಿ. ಯಾಕೆ ಸರ್ ಈ ತರ? ಸರ್ ಇದೇನು ಹುಚ್ಚುತನ ಮಾಡ್ತಾ ಇದ್ದೀರಾ ನೀವು? ಇಲ್ಲಿ ಆರ್ ಅನ್ನ ಕೊಟ್ಟಿದ್ದೀರಾ, ಅದೇ ಕಲೆಕ್ಟಿವ್ ನೌನ್ ಕಮಿಟಿ ಅನ್ನುವಂಥದ್ದು ಬಂದಿದೆ, ಇಲ್ಲಿ ಈಸ್ ಬಳಸ್ತಾ ಇದ್ದೀರಾ. ಇಲ್ಲಿ ಬಹುವಚನವನ್ನ ಬಳಸಿದ್ರಿ, ಇಲ್ಲಿ ಏಕವಚನವನ್ನ ಬಳಸಿದ್ರಿ. ಯಾಕೆ ಈ ರೀತಿ ಅಂತ ಕೇಳಿದ್ರೆ, ಸರ್ ಈ ಒಂದು ಪ್ರಶ್ನೆಯಲ್ಲಿ ದ ಕಮಿಟಿ ಡ್ಯಾಶ್ ಡಿವೈಡೆಡ್ ಇನ್ ದೇರ್ ಒಪಿನಿಯನ್ ಇದೆ. ದೇರ್ ಅನ್ನುವಂಥದ್ದು ಬಹುವಚನ,
ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಕಮಿಟಿಯ ಒಳಗಡೆ ಇರುವಂತಹ ಸದಸ್ಯರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಮಿಟಿಯಲ್ಲಿ ಒಬ್ಬ ಸದಸ್ಯ ಇರಲ್ಲ, ಬಹಳಷ್ಟು ಜನ ಸದಸ್ಯ ಇರೋದ್ರಿಂದ ಇಲ್ಲಿ ದೇರ್ ಅನ್ನುವಂಥದ್ದು ಬಹುವಚನದ ಸದಸ್ಯರನ್ನ ಸೂಚಿಸ್ತಾ ಇದೆ. ಹಾಗಾಗಿ ಇಲ್ಲಿ ಆರ್ ಅನ್ನುವಂತಹ ಕ್ರಿಯಾಪದವನ್ನ ನಾನು ಬಳಸಿದೆ. ಅದೇ ರೀತಿ ಇಲ್ಲಿ ನೋಡಿ ಸರ್, ದ ಕಮಿಟಿ ಡೆಲಿವರ್ಡ್ ಇಟ್ಸ್ ಜಡ್ಜ್ಮೆಂಟ್ ಅಂತ ಕೊಡ್ತಿದೆ. ಇಲ್ಲಿ ಈಸ್ ಅಲ್ಲ, ಹ್ಯಾಸ್. ಸೊ ಹ್ಯಾಸ್ ಅನ್ನುವಂಥದ್ದು ಏಕವಚನನೇ, ಈಸ್ ಬರಬಾರ್ದು, ಹ್ಯಾಸ್ ಬರಬೇಕು. ಸೊ ಆಲ್ರೆಡಿ ಡೆಲಿವರ್ ಮಾಡ್ಬಿಟ್ಟಿದಾರಲ್ವಾ, ಹ್ಯಾಸ್ ಡೆಲಿವರ್ಡ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ದ ಕಮಿಟಿ ಹ್ಯಾಸ್ ಡೆಲಿವರ್ಡ್ ಇಟ್ಸ್ ಜಡ್ಜ್ಮೆಂಟ್. ಇಲ್ಲಿ ನೋಡಿ ಇಟ್ಸ್ ಅನ್ನುವಂಥದ್ದು ಇದೆ ಸರ್. ಇಲ್ಲಿ ಇಟ್ಸ್ ಅನ್ನುವಂಥದ್ದು ಏಕವಚನವನ್ನ ನನಗೆ ತೋರಿಸ್ತಾ ಇದೆ ಅಂತ ಅಂದ್ರೆ ಕಮಿಟಿ ಒಂದು ಗುಂಪು ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ. ಇಲ್ಲಿ ಒಂದು ಗುಂಪು ಅಂತ ಹೇಳ್ದೆ ಅಲ್ವಾ ನಾನು. ಈ ಒಂದು ಕಮಿಟಿ ಅನ್ನುವಂಥದ್ದು ಕಲೆಕ್ಟಿವ್ ನೌನ್ ಆಗ್ತದೆ. ಆ ಒಂದು ಗುಂಪಿಗೆ ನಾವು ಏಕವಚನದ ಕ್ರಿಯಾಪದವನ್ನ ಬಳಸ್ತೀವಿ. ನೆನ್ಪಿಟ್ಕೊಳ್ಳಿ ಸರ್, ಯಾವಾಗ ಒಂದು ಕಲೆಕ್ಟಿವ್ ನೌನಿನ ಆ ಪೂರ್ತಿ ಗುಂಪನ್ನ ನಾವು ರೆಫರ್ ಮಾಡ್ತೀವಿ, ಅಲ್ಲಿ ಏಕವಚನ ಬರಬೇಕು. ಇಲ್ಲಿ ನೋಡಿ, ಪೂರ್ತಿ ಗುಂಪು ಒಂದು ಜಡ್ಜ್ಮೆಂಟ್ ಅನ್ನ ಕೊಡ್ತು, ಹಾಗಾಗಿ ಏಕವಚನ. ಇಲ್ಲಿ ಆ ಗುಂಪಿನಲ್ಲಿರುವಂತಹ ಸದಸ್ಯರ ನಡುವೆ ಮನಸ್ತಾಪವಿದೆ. ಸೊ ಇಲ್ಲಿ ಸದಸ್ಯರು ಅನ್ನುವಂಥದ್ದು ಬಹುವಚನ, ದೇರ್ ಅನ್ನುವಂಥದ್ದು ಬಹುವಚನ, ಹಾಗಾಗಿ ಆರ್ ಅನ್ನುವಂಥದ್ದು ಬಹುವಚನದಲ್ಲಿ ಇರ್ತದೆ. ಇಲ್ಲಿ ವರ್ಬ್ ಕೂಡ ಬಹುವಚನದಲ್ಲಿ ಇರ್ತದೆ. ನೆನ್ಪಿಟ್ಕೋಬೇಕಿದ್ದನ್ನ, ಆಯ್ತಾ? ಸೊ ಇದೇ ರೀತಿ ನಿಮ್ಮ ಪ್ರಶ್ನೆಗಳು ಇರುವಂತದ್ದು. ಇನ್ನೊಂದೇ ಒಂದು ಪ್ರಶ್ನೆಯನ್ನ ಮಾಡೋಣ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನೋಡಿ, ಈದರ್ ದ ಮ್ಯಾನೇಜರ್ ಆರ್ ಇಸ್ ಅಸಿಸ್ಟೆಂಟ್ಸ್ ಡ್ಯಾಶ್ ರೆಸ್ಪಾನ್ಸಿಬಲ್ ಫಾರ್ ಪ್ರಿಪೇರಿಂಗ್ ದ ರಿಪೋರ್ಟ್. ಇಲ್ಲಿ ಸರ್ ಈ ಒಂದು ವಾಕ್ಯದಲ್ಲಿ 2 ಸಬ್ಜೆಕ್ಟ್ಗಳಿದೆ. ಯಾವ 2 ಸಬ್ಜೆಕ್ಟ್ಗಳು ಸರ್? ಮ್ಯಾನೇಜರ್ ಅನ್ನುವಂಥದ್ದು ಮೊದಲನೇ ಸಬ್ಜೆಕ್ಟು, ಅಸಿಸ್ಟೆಂಟ್ಸ್ ಅನ್ನುವಂಥದ್ದು 2ನೇ ಸಬ್ಜೆಕ್ಟು. ಸಬ್ಜೆಕ್ಟ್ ಅಂದ್ರೆ ಏನು ಸರ್? ಫಸ್ಟ್ ಆಫ್ ಆಲ್ ನನ್ನ ವಾಕ್ಯ ಯಾರ ಬಗ್ಗೆ ಮಾತಾಡ್ತಾ ಇದೆ ಅಥವಾ ಯಾವುದರ ಬಗ್ಗೆ ಮಾತಾಡ್ತಾ ಇದೆ, ಅದು ನನ್ನ ಸಬ್ಜೆಕ್ಟ್ ಆಗ್ತದೆ. ಅರ್ಥ ಆಯ್ತಾ? ಈ ಒಂದು ವಾಕ್ಯ ಮ್ಯಾನೇಜರ್ ಬಗ್ಗೆನೂ ಮಾತಾಡ್ತಾ ಇದೆ, ಅಸಿಸ್ಟೆಂಟ್ಸ್ ಗಳ ಬಗ್ಗೆನೂ ಮಾತಾಡ್ತಾ ಇದೆ. ಹಾಗಾಗಿ 2 ಸಬ್ಜೆಕ್ಟ್ಗಳಿದಾವೆ. ಈ ರೀತಿ 2 ಸಬ್ಜೆಕ್ಟ್ಗಳು ಈದರ್ ಆರ್ ಅಂತ ಜಾಯಿನ್ ಆದ್ರೆ, 2 ಸಬ್ಜೆಕ್ಟ್ಗಳು ಈದರ್ ಆರ್ ಇಂದ ಜಾಯಿನ್ ಆದ್ರೆ, ಅಥವಾ ನೀದರ್ ನಾರ್ ಇಂದ ಜಾಯಿನ್ ಆದ್ರೆ, ಅಥವಾ ನಾಟ್ ಓನ್ಲಿ ಬಟ್ ಆಲ್ಸೋ ಇಂದ ಜಾಯಿನ್ ಆಯ್ತು ಅಂದ್ರೆ, ನೀದರ್ ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ, ಅಥವಾ ಈದರ್ ಆರ್ ಅನ್ನ ಪದಗಳಲ್ಲಿ ಜೋಡಣೆ ಆದ್ರೆ 2 ಸಬ್ಜೆಕ್ಟ್ಗಳು, ಅವಾಗ ನನ್ನ ಕ್ರಿಯಾಪದ 2ನೆಯ ಸಬ್ಜೆಕ್ಟ್ಗೆ ಮ್ಯಾಚ್ ಆಗ್ಬೇಕು. ಹತ್ತಿರದ ಸಬ್ಜೆಕ್ಟ್ ಯಾವುದು? 2ನೇ ಸಬ್ಜೆಕ್ಟ್ಗೆ ಮ್ಯಾಚ್ ಆಗ್ಬೇಕು. ಇದನ್ನ ನಾವು ಪ್ರಾಕ್ಸಿಮಿಟಿ ರೂಲ್ ಅಂತ ಕರಿತೀವಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿದೆ ಅಲ್ವಾ, ಪ್ರಾಕ್ಸಿಮಿಟಿ ರೂಲ್ ಅಂದ್ರೆ ಏನು ಅಂತ. ಪ್ರಾಕ್ಸಿಮಿಟಿ ರೂಲ್ ಅಂತಂದ್ರೆ ಹತ್ತಿರದ ನಿಯಮ. ಸೊ ಇದನ್ನ ನಾನು ತುಂಬಾ ಡಿಸ್ಕ್ರಿಪ್ಟಿವ್ ಆಗಿ ಹೇಳ್ಕೊಟ್ಟಿದ್ದೀನಿ. ಯಾವ್ದ್ರಲ್ಲಿ? ನಿಮ್ಮ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಟಾಪಿಕ್ ನಲ್ಲಿ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಯಾರೆಲ್ಲ ಇಂಗ್ಲಿಷ್ ಗ್ರಾಮರ್ ಕ್ಲಾಸಸ್ ತಗೊಳ್ಳಿ. ತುಂಬಾ ಡಿಸ್ಕ್ರಿಪ್ಟಿವ್ ಆಗಿ ಹೇಳಿರುವಂತದ್ದು ಇದನ್ನೆಲ್ಲ ತುಂಬಾ ಡಿಸ್ಕ್ರಿಪ್ಟಿವ್ ಆಗಿ ಮಾಡಿದ್ದೀನಿ. ಅರ್ಥ ಆಯ್ತಾ? ಸೊ ಇಂತಹ ಟೈಮ್ ನಲ್ಲಿ ನನ್ನ ಕ್ರಿಯಾಪದ ಯಾವ್ದಕ್ ಮ್ಯಾಚ್ ಆಗ್ಬೇಕು ಅಂದ್ರೆ 2ನೇ ಸಬ್ಜೆಕ್ಟ್ಗೆ ಮ್ಯಾಚ್ ಆಗ್ಬೇಕು ಅಂದ್ರೆ. ಸಬ್ಜೆಕ್ಟ್ 1 ಯಾವುದು? ಏಕವಚನ, ಮ್ಯಾನೇಜರ್ ಅನ್ನುವಂಥದ್ದು. ಒಬ್ಬ ಮ್ಯಾನೇಜರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮ್ಯಾನೇಜರ್ಸ್ ಅಂತಿಲ್ಲ. ಮ್ಯಾನೇಜರ್ ಅಂದ್ರೆ ಏಕವಚನ. ಅಸಿಸ್ಟೆಂಟ್ಗಳು, ಅಸಿಸ್ಟೆಂಟ್ಸ್ ಅಂತ ಕೊಟ್ಟಿದ್ದಾರೆ, ಬಹುವಚನ. ಹಾಗಾಗಿ ನನ್ನ ಕ್ರಿಯಾಪದ ಏನಾಗಿರ್ಬೇಕು? ಬಹುವಚನದಲ್ಲೇ ಇರಬೇಕು. ಇಲ್ಲಿ ಬಹುವಚನದ ಕ್ರಿಯಾಪದ ಯಾವ್ದು ಸರ್? ಈಸ್ ಅನ್ನುವಂಥದ್ದು ಏಕವಚನ, ವಾಸ್ ಅನ್ನುವಂಥದ್ದು ಏಕವಚನ, ಹ್ಯಾಸ್ ಅನ್ನುವಂಥದ್ದು ಏಕವಚನ, ಆರ್ ಅನ್ನುವಂಥದ್ದು ಬಹುವಚನ. ಹಾಗಾಗಿ ನಿಮಗೆ ಇಲ್ಲಿ ಸರಿಯಾದ ಉತ್ತರ ಏನಾಗತ್ತೆ? ಆರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಸೊ ಇದನ್ನ ನಾವು ಪ್ರಾಕ್ಸಿಮಿಟಿ ರೂಲ್ ಅಂತ ಕರಿತೀವಿ. ಆಯ್ತಾ? ಸೊ ಈ ರೀತಿಯಲ್ಲಿ ನಾವು ಡಿಸ್ಕಷನ್ ಅನ್ನ ಕಂಟಿನ್ಯೂ ಮಾಡೋಣ. ಸೊ ಆಪ್ ನಲ್ಲಿ ಮುಂದುವರೆದ ಭಾಗ ಆಪ್ ನಲ್ಲಿ ಇರುತ್ತೆ. ಸೊ ಯಾರೆಲ್ಲ ಈ ಒಂದು ಕಮ್ಯುನಿಕೇಶನ್ ಟೆಸ್ಟ್ ಸೀರೀಸ್ ನ ತಗೊಂಡಿಲ್ಲ ನೋಡಿ, ಡಿಸ್ಕಷನ್ ಈ ರೀತಿಯಲ್ಲಿ ಇರುತ್ತೆ. ನಿಮ್ಗೆ ಕ್ವಿಕ್ ಆಗಿ ರಿವಿಷನ್ ಆಗುವಂತದ್ದು. ಸೊ ದ ರಿವಿಷನ್ ವಿಲ್ ಬಿ ಕ್ವಿಕ್. ನಾವು ಏನ್ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ ಅದು ಕ್ವಿಕ್ ರಿವಿಷನ್ ಆಗುತ್ತೆ. ಜೊತೆಗೆ ಕ್ವೆಶನ್ಸ್ ಗಳ ಕ್ವಾಲಿಟಿ, ಸರ್ ನಾನು ಸುಮ್ಮನೆ ಏನೋ ತೆಗೆದು ಕ್ವೆಶನ್ ಕೊಡಬೇಕು ಅಂತ ಕೊಡ್ತಿಲ್ಲ. PYQ ಗಳನ್ನ ಅನಲೈಸ್ ಮಾಡಿ ಅದರ
ಪ್ರೇರಣೆಯನ್ನ ತಗೊಂಡು ಕ್ವೆಶನ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇರುವಂತದ್ದು. ಅದೇ ರೀತಿಯ ಪ್ರಶ್ನೆಗಳು. ಸೊ ಹೈ ಚಾನ್ಸಸ್ ಆಫ್ ರಿಪೀಟಿಂಗ್ ದಿಸ್ ಟೈಪ್ ಆಫ್ ಕ್ವೆಶನ್. ಆಯ್ತಾ? ಅದೇ ರೀತಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಎಕ್ಸ್ಪ್ಲನೇಷನ್ ನೀವು ನೋಡ್ಬೋದು, ಇಂಗ್ಲಿಷ್ ನಲ್ಲೂ ಇದೆ ಹಾಗೆ ಕನ್ನಡದಲ್ಲೂ ಇದೆ. ಸೊ ಯಾರು ಒಂದ್ ವೇಳೆ ಅಕಸ್ಮಾತ್ ಏನಾದ್ರು ಎಕ್ಸ್ಪ್ಲನೇಷನ್ ವಿಡಿಯೋವನ್ನ ನಿಮ್ಗೆ ನೋಡಕ್ ಆಗ್ತಿಲ್ಲ ಅಂತಂದ್ರೆ ಈ ಒಂದು ಎಕ್ಸ್ಪ್ಲನೇಷನ್ ಅನ್ನ ಓದಿದ್ರೆ ಸಾಕು, ಇದು ನಿಮ್ಮೊಂದಿಗೆ ಮಾತಾಡುತ್ತೆ. ಕನ್ನಡದಲ್ಲಿ ಮಾತಾಡ್ತಾ ಇದೆ ಇದು. ಸೊ ಕಮಿಟಿ ಅನ್ನುವಂಥದ್ದು ಒಂದು ಕಲೆಕ್ಟಿವ್ ನೌನ್, ಗುಂಪನ್ನು ಒಂದು ಘಟಕವಾಗಿ ಪರಿಗಣಿಸಿದರೆ ಸಿಂಗ್ಯುಲರ್ ವರ್ಬ್ ಬರಬಹುದು. ದ ಕಮಿಟಿ ಆಸ್ ಡಿಸೈಡೆಡ್. ನಾನು ನಿಮ್ಗೆ ಇದೇ ಹೇಳಿದಲ್ವಾ? ಅದೇ ರೀತಿ ನೋಡಿ, ಆದರೆ ಸದಸ್ಯರು ಪ್ರತ್ಯೇಕ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಯಾವಾಗ ನಾವು ಸದಸ್ಯರ ಬಗ್ಗೆ ಮಾತಾಡ್ತೀವಿ ಅವಾಗ ಬಹುವಚನದ ಕ್ರಿಯಾಪದ ಬರಬೇಕು ಅಂತ ಹೇಳ್ಕೊಟ್ಟಿದ್ದು. ಸೊ ಈ ರೀತಿಯಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೂಡ ಬರುವಂತದ್ದು. ಸೊ ಯಾರೆಲ್ಲ ಇಲ್ಲಿಗೆ ಈ ಒಂದು ಕಮ್ಯುನಿಕೇಶನ್ ಟೆಸ್ಟ್ ಸೀರೀಸ್ಗೆ ಜಾಯಿನ್ ಆಗಿಲ್ಲ, ಜಾಯಿನ್ ಆಗಿ ಅಂತ ಹೇಳ್ತಾ, ಸೊ ಆ ಒಂದು ಶೆಡ್ಯೂಲ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಇದರ ಜೊತೆಗೆ ಇಂಗ್ಲಿಷ್ ಗ್ರಾಮರ್, ಯಾರೆಲ್ಲ ಇಂಗ್ಲಿಷ್ ಗ್ರಾಮರ್ ಇನ್ನ ಕಷ್ಟ ಆಗ್ತಾ ಇದೆ ಅಂತ ಅನ್ನೋರು ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಕೂಡ ನನ್ನ ಆ್ಯಪ್ನ ಡೌನ್ಲೋಡ್ ಮಾಡಿ ಅಲ್ಲಿ ನೀವು ಪರ್ಚೇಸ್ ಅನ್ನ ಮಾಡ್ಬೋದು. ಸೊ ಯಾಕೆ ಈ ಒಂದು ಟೆಸ್ಟ್ ನಲ್ಲಿ ಕಡಿಮೆ ಅಂಕ ಬರ್ತಿದೆ ಅನ್ನುವಂಥದ್ದು ಈ ಒಂದು ನಂಬರ್ಗೆ ನೀವು ನನಗೆ ಮೆಸೇಜ್ ಅನ್ನ ಹಾಕಬೇಕು. ನಿಮ್ಮ ಏನ್ ತೊಂದರೆ ಆಗ್ತಿದೆ ನಿಮ್ಗೆ ಅನ್ನುವಂಥದ್ದು ನನಗೆ ಗೊತ್ತಾಗಬೇಕು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಮುಂದುವರೆಯದ ಭಾಗವನ್ನ ನೋಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.